ಫೈನ್. ಈಗ ಇಲ್ಲಿ ಇಂಟ್ರೊಡಕ್ಷನ್ನು ಮೊದಲು ನಾನು ಮಾಡ್ಕೊಂಡ್ಬಿಡ್ತೀನಿ. ನಾನು ದಿನೇಶ್ ಉಡುಪಿ, ನಿಮ್ಗೆ ಗೊತ್ತಿದೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ. ನನ್ನ ಜುವಾಲಜಿ ಡಿಪಾರ್ಟ್ಮೆಂಟು HOD, ಆದರೆ ಈ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಏನಿದೆಯಲ್ಲ ಅದಕ್ಕೂ ನಾನೇ ಇನ್ಚಾರ್ಜ್ ಇರೋದು. ಇನ್ಚಾರ್ಜ್ ಅಂದರೆ ಪಾಠ ಮಾಡಲ್ಲ. ಪಾಠ ಮಾಡೋದಕ್ಕೆ ನಿಮ್ಗಿಬ್ರು ಬೇರೆಯವರು ಇದ್ದಾರೆ, ಅವ್ರ ಪರಿಚಯ ಮಾಡಿಸ್ಕೊಡ್ತೀನಿ. ನಂದು ನಾರ್ಮಲಿ ಐ ವಿಲ್ ಬಿ ಲುಕಿಂಗ್ ಆಫ್ಟರ್ ಟೈಮ್ ಟೇಬಲ್, ಎಕ್ಸಾಮಿನೇಷನ್ ಆ್ಯಂಡ್ ಅದರ್ ಥಿಂಗ್ಸ್, ರೈಟ್? ಈಗ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಸಾರಿ ಬಿಕಾಸ್ 100 ಸ್ಟೂಡೆಂಟ್ಸ್ ಹ್ಯಾವ್ ಜಾಯಿನ್ಡ್ ಆ್ಯಂಡ್ ಅದರ್ಸ್ ಕುಡ್ ನಾಟ್ ಜಾಯಿನ್. ಸೊ ಆ ಪ್ರಾಬ್ಲಮ್ನ ನಾನು ಆಮೇಲೆ ಸಾಲ್ವ್ ಮಾಡ್ತೀನಿ. I can see they are trying to join and they are unable to join. ಇರಲಿ, ಅವ್ರಿಗೆ ಅದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಈಗ ಇಲ್ಲಿ ಒಂದು ಏನಪ್ಪ ಅಂದರೆ EVS ಮೊದಲು ಸಬ್ಜೆಕ್ಟ್ ಬಗ್ಗೆ ಆಮೇಲೆ ಮಾತಾಡೋಣ. ನಮ್ಮಲ್ಲಿ ಇಬ್ಬರು ಲೆಕ್ಚರ್ಸ್ ಇದ್ದಾರೆ, ಒಬ್ಬರು ಶ್ರೀನಿವಾಸ್ ಸರ್ ಅಂಥೇಳಿ, ಇನ್ನೊಬ್ಬರು ಪ್ರೇಮಲತಾ ಮೇಡಮ್ ಅಂಥೇಳಿ. ಅವರು ನಿಮಗೆ ಈ ಸಬ್ಜೆಕ್ಟ್ನ ಕ್ಲಾಸಸ್ ತಗೋತಾರೆ. ವಾರಕ್ಕೆ 4 ಗಂಟೆ ಕ್ಲಾಸ್ ಇರುತ್ತಲ್ವ, ಅದರಲ್ಲಿ ಅವರು 2 ಗಂಟೆ ಕ್ಲಾಸ್ನ ಶೇರ್ ಮಾಡಿಕೊಂಡು ನಿಮಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ ಏನಾಗಿದೆ ಅಂದರೆ ಎಲ್ಲ BScಗೂ ಒಟ್ಟಿಗೆ ಕ್ಲಾಸ್ ತಗೊಳಕ್ಕಾಗಲ್ಲ ಗೂಗಲ್ ಮೀಟ್ ಆದರೆ. ಇನ್ನೊಂದು ಬಹುಶಃ ನಿಮಗೆ ಕ್ಲಾಸಸ್ನ ಟೀಚ್ಮೆಂಟ್ ಆ್ಯಪ್ ಥ್ರೂ ತಗೋತಾರೆ ಭಾಳಷ್ಟು ಜನ ಲೆಕ್ಚರ್ಸ್. ಸೊ ಟೀಚ್ಮೆಂಟು ಮತ್ತು ಗೂಗಲ್ ಮೀಟ್ ಅಲ್ವಾ, ಇಫ್ ಐ ಆಮ್ ರೈಟ್. ಸೊ ಟೀಚ್ಮೆಂಟ್ನಲ್ಲಿ ಬಹುಶಃ 100ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ತಗೋಬಹುದು. ಅದು ನಾನು ನಮ್ಮ ಸರ್ಗಳಿಗೆ ಹೇಳ್ತೀನಿ, ಅವರು ಮೇಡಮು ಮತ್ತು ಸರ್ ಇದಾರಲ್ವ, ಇಫ್ ದೇ ಆರ್ ರೆಡಿ. ಅಂದರೆ ಏನಾಗಿದೆ ಅಂದರೆ ನಿಮಗೂ ಗೊತ್ತು, ನೀವು ಲಾಸ್ಟ್ ಟೈಮೆಲ್ಲ ನೀವು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿದರೆ, ನಾವು ಕ್ಲಾಸ್ ತೊಗೊಂಡಿದ್ದೀವಿ. ಬಟ್ ಅವ್ರೇನಿದಾರಲ್ಲ, ಅವರು ಲಾಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ತೊಗೊಳಕ್ ಆಗಿರಲಿಲ್ಲ. ಹಾಗಾಗಿ ಅವ್ರಿಗೆ ಈ ಆನ್ಲೈನ್ ಕ್ಲಾಸಸ್ದು ನಮಗೂ ಫಸ್ಟ್ ಟೈಮ್ ಅಲ್ವಾ ಹೋದ್ ಸಾರಿ, ಅವ್ರಿಗೆ ಈ ಸಾರಿ ಈಗ ಇನ್ನೂ ಅಷ್ಟೊಂದು ಪರಿಚಯ ಇಲ್ಲ. ಅಂದರೆ ಗೂಗಲ್ ಮೀಟ್ ಮತ್ತು ಸಬ್ಜೆಕ್ಟ್ ಗೊತ್ತಿದೆ, ಆದರೆ ಆನ್ಲೈನ್ ಕ್ಲಾಸ್ ತಗೊಳ್ಳುವಾಗ ಗೂಗಲ್ ಮೀಟ್ ಮತ್ತು ಟೀಚ್ಮೆಂಟ್ದು ಇನ್ನೂ ಅಷ್ಟೊಂದು ಇಲ್ಲ. ಸೊ 1-2 ದಿನದಲ್ಲಿ ಅದು ಕ್ಲಿಯರ್ ಮಾಡ್ಕೋತಾರೆ. ನೋಡೋಣ. ಇಫ್ ದೇ ಆರ್ ರೆಡಿ ಟು ಟೇಕ್ ಥ್ರೂ ಟೀಚ್ಮೆಂಟ್, ಇಟ್ ಇಸ್ ವೆರಿ ಫೈನ್. ಅವಾಗ ಏನಾಗುತ್ತೆ, ಕಾಮನ್ ಆಗಿ ಎಲ್ರಿಗೂ ಕ್ಲಾಸ್ ಮಾಡಿಬಿಟ್ರೆ ನಮಗೂ ಬರ್ಡನ್ ಕಡಿಮೆ, ನಿಮಗೂ ಟೈಮಿಂಗು ಅನುಕೂಲ ಆಗುತ್ತೆ. ಸೊ ನಾನು ಅದನ್ನು ಕೇಳ್ತೀನಿ. ಇಲ್ಲ ಅಂದರೆ ಐ ಆಮ್ ಗೋಯಿಂಗ್ ಟು ಡಿವೈಡ್ ದ BSc ಇಂಟು 2 ಸೆಕ್ಷನ್ಸ್. ಸೊ 2 ಸೆಕ್ಷನ್ ಮಾಡಿ 2 ಸೆಕ್ಷನ್ ಸಪ್ರೇಟ್ ಆಗಿ ಕ್ಲಾಸ್ ತಗೋಬಹುದು. ಅಂದ್ರೆ ಗೂಗಲ್ ಮೀಟ್ನಲ್ಲೇ ಮಾಡೋದಾದ್ರೆ ಏನು ಸಮಸ್ಯೆ ಇಲ್ಲ. ಅದನ್ನ ನೋಡೋಣ, ಅದನ್ನ ನೆಕ್ಸ್ಟ್ ನೋಡೋಣ. ಯಾಕೆಂದ್ರೆ ಇವತ್ತು ನಾನು ನೋಡ್ತಾ ಇದ್ದೀನಿ ಇಲ್ಲಿ 100 ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ದಾರೆ, ಬಟ್ ಮೆನಿ ಸ್ಟೂಡೆಂಟ್ಸ್ ಆರ್ ಟ್ರೈಂಗ್ ಟು ಜಾಯ್ನ್ ಆ್ಯಂಡ್ ದೇ ಆರ್ ನಾಟ್ ಗೆಟಿಂಗ್ ಜಾಯಿಂಟ್. ಸೊ ಇವತ್ತೊಂದಿನ ಎಕ್ಸ್ಕ್ಯೂಸ್ ಕೊಡಲಿ ಆ ಸ್ಟೂಡೆಂಟ್ಸು, ನಾನು ಅವ್ರಿಗೆ ಆಮೇಲೆ ಅದನ್ನು ಸರಿ ಮಾಡೋದಕ್ಕೆ ನಮ್ಮ ಲೆಕ್ಚರ್ಸ್ ಮಾಡ್ತಾರೆ. ಈಗ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಬಂದ್ಬಿಡೋಣ. ಎನಿವೇ ವಿ ಸ್ಟಾರ್ಟೆಡ್. ಟುಡೇ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಕ್ಲಾಸ್. ಇಲ್ಲಿ ಮೊದಲು ನಾನು ಸಬ್ಜೆಕ್ಟ್ ಬಗ್ಗೆ ಮಾತ್ರ ಹೇಳ್ತೀನಿ. ಸಬ್ಜೆಕ್ಟ್ ಸಿಲೆಬಸ್ಸು ಅದನ್ನೆಲ್ಲ ನಿಮ್ಮ ಟೀಚರ್ಸೇ ನಿಮ್ಗೆ ಹೇಳ್ತಾರೆ. ಇಲ್ಲಿ ಫಸ್ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅನ್ನೋದು ಏನು, ಯಾಕಿದೆ ಅಂತ ಹೇಳಿ, ಆಮೇಲೆ ನಿಮ್ಮ ಟೀಚರ್ಸ್ನ ಪರಿಚಯ ಮಾಡಿಕೊಟ್ಟು ಆಮೇಲೆ ನಾನು ಎಕ್ಸಿಟ್ ಆಗ್ತೀನಿ, ಅವರು ನಿಮಗೆ ಕಂಟಿನ್ಯೂ ಮಾಡ್ತಾರೆ. ಈಗ ನಿಮ್ಮ ಸಿಲೆಬಸ್ನಲ್ಲಿ ನಿಮಗೆ ಗೊತ್ತು, ನೀವು BSc ಮಕ್ಕಳು, ನಿಮಗೆ ಕಾಂಬಿನೇಷನ್ ಇರುತ್ತೆ, PCM, CBZ, ಆಮೇಲೆ ನಮ್ಮ ಕಾಲೇಜ್ನಲ್ಲಿ PMCS, BBM ಅಂತಿದೆ. ಇವನ್ನ ನೀವು ಆಪ್ಷನಲ್ ಅಂತ ಹೇಳ್ತೀರಾ. ಸೊ ಆಪ್ಷನಲ್ ವಿಷಯದಲ್ಲಿ ಏನಾಗುತ್ತೆ ಅಂದರೆ, ಮೊದಲನೇ ಸೆಮಿಸ್ಟರ್ನಿಂದ ಕೊನೆ ಸೆಮಿಸ್ಟರ್ವರೆಗೂ ನೀವು ಆಪ್ಷನಲ್ನ ಓದ್ತಾ ಹೋಗ್ತೀರಾ. ಆದರೆ ಈ ಆಪ್ಷನಲ್ ಜೊತೆಗೆ ನಿಮ್ಗೆ ಲ್ಯಾಂಗ್ವೇಜು ಇದೆ, ನಿಮ್ಗೆ ಗೊತ್ತು. ಸೊ ಲ್ಯಾಂಗ್ವೇಜ್ನ ನೀವು ಬಹುಶಃ 2 ಅಥವಾ 4 ಸೆಮಿಸ್ಟರ್ ಮಾತ್ರ ಕಲಿತೀರಾ, ಕನ್ನಡ ಮತ್ತು ಇಂಗ್ಲೀಷ್. ಅದ್ರ ಜೊತೆಗೆ ಈ ಕಂಪಲ್ಸರಿ ಪೇಪರ್ಸ್ ಅಂತ ಇದ್ದಾವೆ. ಎನ್ವಿರಾನ್ಮೆಂಟಲ್ ಸ್ಟಡೀಸು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಕಂಪಲ್ಸರಿ ಪೇಪರ್. ನಾವು ಸ್ಟೂಡೆಂಟ್ ಇರುವಾಗ ಈ ಕಂಪಲ್ಸರಿ ಪೇಪರ್ ಅನ್ನೋದೆಲ್ಲ ಇರಲಿಲ್ಲ. ಅದು ಒಂದು ಸ್ವಲ್ಪ ವರ್ಷದ ಹಿಂದೆ, ಒಂದು 8-10 ವರ್ಷದ ಹಿಂದೆ ಏನಾಯಿತು ಅಂದರೆ, ಸುಪ್ರೀಂ ಕೋರ್ಟು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಆರ್ಡರ್ ಮಾಡಿ ಇಂಡಿಯಾದಲ್ಲಿರೋ ಎಲ್ಲ ಡಿಗ್ರಿ ಕಲಿಯೋ ಮಕ್ಕಳು, ನೆನ್ಪಿಟ್ಕೊಳ್ಳಿ, ಬರೀ BA, BCom, BSc ಮಾತ್ರ ಅಲ್ಲ, ಈ ಪೇಪರು ಇದೇ ಸಿಲೆಬಸ್ನ ಲಾ ಅಂದರೆ LLB ಓದೋರು ಇದನ್ನೇ ಓದ್ತಾರೆ, ಎಂಜಿನಿಯರಿಂಗ್ ಸ್ಟೂಡೆಂಟು ಓದ್ತಾರೆ, ಮೆಡಿಕಲ್ ಸ್ಟೂಡೆಂಟ್ಸು ಓದ್ತಾರೆ. ಸೊ ಈ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಅಂತ ಏನಿದೆಯಲ್ವಾ, ಎಲ್ಲರೂ ಇದನ್ನ ಕಂಪಲ್ಸರಿಲಿ ಕಲಿಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರಿಂದ ಈ ಸಬ್ಜೆಕ್ಟ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಯಾಕೆ ಏನು ಅಂತ ನೀವು ಓದುವಾಗ ಗೊತ್ತಾಗುತ್ತೆ. ಒಬ್ಬ ಪ್ರತಿ ಇಂಡಿಯನ್ ಸಿಟಿಜನ್ಗೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಐಡಿಯಾ ಇರಬೇಕು ಅನ್ನೋ ಉದ್ದೇಶದಿಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪೇಪರ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನೀವು ಅದನ್ನ ಫಸ್ಟ್ ಸೆಮಿಸ್ಟರ್ನಲ್ಲಿ ಕಲ್ತ್ಬಿಟ್ಟಿದ್ದಾರೆ.
ಅದ್ರ ಜೊತೆಗೆ ಪ್ರತಿ ಹ್ಯೂಮನ್ ಬೀಯಿಂಗು ಅವನಿಗೆ ಪ್ರತಿಯೊಬ್ಬರಿಗೂ ಈ ಪರಿಸರದ ಬಗ್ಗೆ ನಾಲೆಜ್ ಇರಬೇಕು, ಕಾಳಜಿ ಇರಬೇಕು, ಜವಾಬ್ದಾರಿ ಇರಬೇಕು. ಹಾಗಾಗಿ ಅದ್ರ ಬಗ್ಗೆ ಒಂದು ಕಾಳಜಿ, ಜವಾಬ್ದಾರಿ ಮತ್ತು ಅರಿವು ಬರಬೇಕು ಅಂತಂದ್ರೆ ಆ ಸಬ್ಜೆಕ್ಟ್ದು ಒಂದಿಷ್ಟು ಟೆಕ್ನಿಕಲ್ ನಾಲೆಜ್ ಬೇಕು. ನಮ್ಮಲ್ಲಿ ಏನಾಗುತ್ತೆ, ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಹಳಷ್ಟು ಜನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನಿದಿರಲ್ವಾ, ನೀವು ಈ PUC ನಲ್ಲಿ ಬಯಾಲಜಿ ಸ್ಟಡಿ ಮಾಡಿರ್ತೀರ. ಹಾಗಾಗಿ ನಿಮಗೆ ಈ ಪರಿಸರ ಮತ್ತು ಎನ್ವಿರಾನ್ಮೆಂಟಲ್ ಬಯಾಲಜಿ ಐಡಿಯಾ ಇದೆ. ಸೈನ್ಸ್ ಮಕ್ಕಳಿಗೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನಾಲೆಜ್ ಇದ್ದೇ ಇರುತ್ತೆ ಈ ಪರಿಸರ ಅಧ್ಯಯನದ್ದು, ಆಮೇಲೆ ಎನ್ವಿರಾನ್ಮೆಂಟಲ್ ಸೈನ್ಸ್ದು. ಅದರಲ್ಲೂ ಈ CBZ ನಲ್ಲಿ ಬಾಟ್ನಿ, ಜುವಾಲಜಿ ಆಮೇಲೆ ಮೈಕ್ರೋಬಯಾಲಜಿ ಸ್ಟಡಿ ಮಾಡೋರ್ಗಂತೂ ಈ ಸಬ್ಜೆಕ್ಟ್ ಇನ್ನೂ ಡಿಟೇಲ್ ಆಗಿ ಗೊತ್ತಿರುತ್ತೆ. ಆದ್ರೂ ಇಲ್ಲಿ ನಾವು ಬರೀ ಜನರಲ್ ಆಗಿ ಸ್ಟಡಿ ಮಾಡ್ತೀವಿ. ಎನ್ವಿರಾನ್ಮೆಂಟಲ್ ಸ್ಟಡೀಸ್ ನಲ್ಲಿ ನಾವು ಒಬ್ಬ ಕಾಮನ್ ಪರ್ಸನ್ ಆಗಿ ಪರಿಸರದ ಬಗ್ಗೆ ಏನ್ ತಿಳ್ಕೋಬೇಕು, ಏನೇನು ಅರಿವಿರಬೇಕು ಮತ್ತು ಅದನ್ನ ಕಲ್ತ ಮೇಲೆ ನಮ್ಗೆ ಏನೇನು ಜವಾಬ್ದಾರಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಪೇಪರ್ ಇರೋದು. ಇದಕ್ಕೂ ಬೇರೆ ಪೇಪರ್ ತರಾನೇ ಮಾರ್ಕ್ಸ್ ಇರುತ್ತೆ, ಎಕ್ಸಾಮ್ ಇರುತ್ತೆ, C1, C2, C3 ಎಲ್ಲ ಇರುತ್ತೆ. ಆಯ್ತಾ? ಈಗ ನೆಕ್ಸ್ಟು ನಿಮಗೆ ಇದನ್ನ ಆನ್ಲೈನ್ ಕ್ಲಾಸಸ್ನಲ್ಲೇ ಇದನ್ನ ಕಂಟಿನ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ಆಫ್ಲೈನ್ ಕ್ಲಾಸ್ ಶುರು ಆದ್ರೆ ಅಲ್ಲಿ ಕ್ಲಾಸಸ್ ನಡೆಯುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ರು ಇದ್ದಾರೆ ಟೀಚರ್ಸು, ಅವ್ರು ನಿಮ್ಗೆ ರೆಗ್ಯುಲರ್ ಕ್ಲಾಸಸ್ನ ತಗೋತಾರ. ಆನ್ಲೈನ್ ಕ್ಲಾಸಸ್ ಆದ್ರೆ ಆನ್ಲೈನು, ಆಮೇಲೆ ಆಫ್ಲೈನ್ ಆದ್ರೂ ಅವರೇ ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ಅವರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಬಟ್ ಅವ್ರ ಪರವಾಗಿ ನಾನು ಗ್ಯಾರಂಟಿ ಏನ್ ಕೊಡ್ತೀನಿ ಅಂದ್ರೆ ಅವ್ರ ಕ್ಲಾಸಸ್ನ ಫುಲ್ ಮಾಡ್ತಾರೆ. ನಿಮ್ಗೆ ಏನೇ ಡೌಟ್ ಇದ್ರು ನೀವು ಗ್ರೂಪ್ನಲ್ಲಿ ಹಾಕ್ಬೋದು. ಗ್ರೂಪ್ನಲ್ಲಿ ನಾನು ಇರೋದ್ರಿಂದ ನಾನು ಅಥವಾ ಸರ್ ಅಥವಾ ಮೇಡಮ್ ಅವ್ರು ಯಾರಾದ್ರೂ ಒಬ್ರು ಸಾಲ್ವ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ದೇ ಸಬ್ಜೆಕ್ಟ್ ಜುವಾಲಜಿ ಮತ್ತು EVS ಇರೋದ್ರಿಂದ ಇವನ್ ಐ ಕ್ಯಾನ್ ಆನ್ಸರ್ ದಿ ಕ್ವಶನ್. ಸೊ ಅವರು ಮಾಡ್ತಾರೆ, ನಾನು ಮಾಡಬಹುದು. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸ್ಟಡಿ ಮೆಟೀರಿಯಲ್ ಅದೆಲ್ಲ ಸಿಗುತ್ತೆ. ಆಮೇಲೆ ನಿಮ್ಗೆ ಬಹುಶಃ ಬಹಳಷ್ಟು ಜನರಿಗೆ ಗೊತ್ತಿರೋಂಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಲೇಜ್ ಲೆವೆಲ್ನಲ್ಲಿ LMS ಅಂತ ಬರುತ್ತೆ, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಅಲ್ಲಿನೂ ನಿಮಗೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಮೆಟೀರಿಯಲ್, ಸ್ಟಡಿ ಮೆಟೀರಿಯಲ್, PPT, ವಿಡಿಯೋಸ್ ಅವೆಲ್ಲ ಅವೈಲೇಬಲ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈಗ ನಾನು ಸಬ್ಜೆಕ್ಟ್ ಬಗ್ಗೆ ನಾನೇನು ಮಾತಾಡಲ್ಲ, ಅದನ್ನ ಅವ್ರ ಟೀಚರ್ಸೇ ಮಾತಾಡ್ತಾರೆ. ಇಲ್ಲಿ ಇಬ್ರು ಸರ್ ಇದ್ದಾರೆ. ಹೇಳಮ್ಮ ಸೋನಾಲಿಕಾ. LMS ಅಂದ್ರೆ ಏನಂತ ಅರ್ಥ ಆಗ್ಲಿಲ್ಲ. LMS ಅಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಏನಾಗಿದೆ ಈಗ ಇವರು PCM ಸೋನಾಲಿಕಾ ಇವ್ರು ಕೇಳಿದ್ರು ಅಂತ ಒಂದ್ 2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಆಯ್ತಾ? 1 ನಿಮಿಷ. ನಾನು ಒಂದು ಐ ವಿಲ್ ಟೇಕ್ ಇದು ಟುಡೇ ಇಂಟ್ರೊಡಕ್ಷನ್ ಕ್ಲಾಸು. ಪಾಪ ನಮ್ಮ ಶ್ರೀನಿವಾಸ್ ಸರ್, ಪ್ರೇಮಲತಾ ಮೇಡಮ್ ಕಾಯ್ತಿದ್ರು. ಆದ್ರೂ ನಂದು ಸಿಕ್ಕಿದ್ದೇ ಚಾನ್ಸ್ ಅಂತ ಒಂದು 5 ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ನವರು ಸಿಕ್ಕಿದ್ದಾರೆ. ಒಂದು ಜನರಲ್ ಆಗಿ ಹೇಳಿ ಆಮೇಲೆ LMS ಗೆ ಬರ್ತೇನೆ. ನಿಮ್ಮ ಸೋನಾಲಿಕಾ ಕೇಳಿರೋ ಕ್ವಶನ್ಗೆ, ನೀವು ಸ್ಟಡಿ ಮಾಡ್ತಾ ಇರೋದು ಗೌರ್ನಮೆಂಟ್ ಕಾಲೇಜ್ನಲ್ಲಿ. ಆಯ್ತಾ? ಬಹುಶಃ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಇಡೀ ಇಂಡಿಯಾದಲ್ಲಿ ಎಷ್ಟೊಂದು ರಾಜ್ಯಗಳಿದಾವಲ್ಲ, ಎಲ್ಲಾ ಕಡೆ ಕಾಲೇಜಸ್ ಇದಾವೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅದೆಲ್ಲ ಇದೆ. ಬಹುಶಃ ನಿಮ್ಗೆ ಗೊತ್ತಿಲ್ಲದೆ ಇರೋ ಒಂದು ವಿಷಯ ಏನು ಅಂದ್ರೆ, ಕರ್ನಾಟಕ ಸ್ಟೇಟ್ ಹ್ಯಾಸ್ ಹೈಯೆಸ್ಟ್ ನಂಬರ್ ಆಫ್ ಗೌರ್ನಮೆಂಟ್ ಕಾಲೇಜಸ್. ಪ್ರೈವೇಟ್ ಕಾಲೇಜ್ ಎಲ್ಲ ಕಡೆ ಇದೆ. ಆಯ್ತಾ? ನೀವು ಮಹಾರಾಷ್ಟ್ರಕ್ಕೆ ಹೋಗಿ, ಮಹಾರಾಷ್ಟ್ರದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಬಹುಶಃ ಒಂದು 2 ಡಿಜಿಟ್ ದಾಟಲ್ಲ ನಂಬರು. ಆಯ್ತಾ? ಎಲ್ಲ ಪ್ರೈವೇಟ್ ಕಾಲೇಜು. ನಿಮಗೆ ವ್ಯತ್ಯಾಸ ಗೊತ್ತಿದೆ, ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಕಾಲೇಜ್ ವ್ಯತ್ಯಾಸ ಏನು. ಪ್ರೈವೇಟ್ ಕಾಲೇಜ್ಗೆ ಡೊನೇಷನ್, ಫೀಸು, ಅದು ಇದು ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅದೇ ನಮ್ಮ ಗೌರ್ಮೆಂಟ್ ಕಾಲೇಜ್ನಲ್ಲಿ ಫೀಸ್ ಕಡಿಮೆ ಇರುತ್ತೆ, ಎಕ್ಸ್ಟ್ರಾ ಬೆನಿಫಿಟ್ಟು, ಅದು ಇದು ಸ್ಕಾಲರ್ಶಿಪ್ ಎಲ್ಲ ಬರುತ್ತೆ, ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ತೀವಿ, ಈ ತರ. ಸೊ ಕರ್ನಾಟಕ, ಯು ಆರ್ ವೆರಿ ಲಕ್ಕಿ. ಓಕೆ, ಯು ಆರ್ ಸ್ಟಡಿಂಗ್ ಇನ್ ದಿಸ್. ಬೇರೆ ಯಾವ ಸ್ಟೇಟ್ನಲ್ಲೂ ಇಲ್ಲ. ಆಮೇಲೆ ಈ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನೋದು ಅಡ್ವಾನ್ಸ್ಡ್ ಕಾನ್ಸೆಪ್ಟ್. ಆಮೇಲೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬಹುಶಃ ಇದು ಪರ್ಸ್ನಲ್ ಇರ್ಬೋದು, ಆದ್ರೂ ನೀವು ಅದೇ ತರ ಅನ್ಸೋದ್ರಿಂದ ನಿಮ್ಗೆ ಹೇಳ್ಬಿಡ್ತೀನಿ. ನಮ್ಮ ಬ್ರದರ್ ಇದ್ದಾನೆ, ನಮ್ಮ ದೊಡ್ಡಣ್ಣ ಇದ್ದಾನೆ, ಅವನ ಮಗಳು, ಅವನಿರೋದು ಕೇರಳದಲ್ಲಿ. ಆಯ್ತಾ? ಸೊ ಅಲ್ಲಿ ಅವಳು PUC ನಿಮ್ ತರನೇ ಸೈನ್ಸ್ ಮುಗಿಸಿದ್ಲು. ಆಮೇಲೆ ಅವಳದು ಸ್ಕೋರು 66% ಸ್ಕೋರ್ ಆಗಿತ್ತು. ಆ ಕೇರಳ ಸ್ಟೇಟ್ನಲ್ಲಿ ಅವಳು CBZ ಅಥವಾ ಈ ಫುಡ್ ಸೈನ್ಸ್ ಮಾಡಬೇಕು ಅಂತ ಆಸೆ ಇತ್ತು. ಇಡೀ ಸ್ಟೇಟ್ನಲ್ಲಿ ಅವಳಿಗೆ ಎಲ್ಲೂ ಅಡ್ಮಿಷನ್ ಸಿಗ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಕಾಲೇಜಸ್ ಅಷ್ಟು ಕಡಿಮೆ ಇದಾವೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ಕಾಂಪಿಟೇಷನ್ ಎಷ್ಟಿದೆ, ಕಾಲೇಜಸ್ ಎಷ್ಟು ಕಡಿಮೆ ಇದಾವೆ ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ದ ಅಡ್ಮಿಷನ್. ಶಿ ಕುಡ್ ನಾಟ್ ಗೆಟ್ ಅ ಸೀಟ್ ಇನ್ ಅ BSc ಕೋರ್ಸ್. ಓಕೆ, ಮೈ ಓನ್ ಡಾಟರ್ ಅಂದ್ರೆ ನನ್ನ ಅಣ್ಣನ ಮಗಳು. ಅಂಡ್
ಶಿ ಜಾಯಿಂಟ್ ಬಿ.ಕಾಮ್, ಕೊನೆಗೆ ಬಿ.ಕಾಮ್ ಸೀಟ್ ಸಿಕ್ತು, ಅಲ್ಲಿ ಜಾಯ್ನ್ ಆದ್ಲು. ಸೊ ನಿಮಗೆ ಗೊತ್ತು ನಮ್ಮಲ್ಲಿ ಈ ಸೀಟ್ಗಳು BSc ಸೀಟ್ ಎಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಹೇಳಿ. ಸೊ ಅದನ್ನೇ ನಾನು ಹೇಳ್ತಿರೋದು, ಯು ಆರ್ ವೆರಿ ಲಕ್ಕಿ. ನಮ್ಗೆ ಗೊತ್ತಿಲ್ಲ ಅಷ್ಟೇ, ಎಲ್ಲ ಕಡೆನೂ ಹಂಗೆ ಇದೆ ಅನ್ಕೊಂಡಿದೀವಿ, ಎಲ್ಲ ಕಡೆ ಆ ಥರ ಇಲ್ಲ. ಈಗ ನಾನು ಈ ಪುರಾಣ ಬಿಟ್ಟು ನಿಮ್ಮ ಕ್ವಶನ್ಗೆ ಬರ್ತೀನಿ. LMS ಅಂದ್ರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ನಮ್ಮ ಸ್ಟೇಟ್ ಗೌರ್ಮೆಂಟು ಮಾಡ್ತಾ ಇದೆ. ಇದು ಫಸ್ಟ್ ಟೈಮು ಇಂಡಿಯಾದಲ್ಲಿ ಗೌರ್ಮೆಂಟ್ ಕಾಲೇಜಸ್ ಲೆಕ್ಕದಲ್ಲಿ ಒಂದು ಇಡೀ ಸ್ಟೇಟ್ನಲ್ಲಿ ಆಗ್ತಾ ಇರೋದು ಇದೆ ಫಸ್ಟ್. ಇದೇನು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಒಂದು LMS ಅಂತ ಲಾಂಚ್ ಆಗುತ್ತೆ. ಲಾಂಚ್ ಆದ್ಮೇಲೆ ನಿಮ್ಗಳಿಗೆ ಒಂದು ಯೂಸರ್ ನೇಮು ಪಾಸ್ವರ್ಡು ಬರುತ್ತೆ. ಈಗ ಹೆಂಗೆ ನಮ್ಮ ಕಾಲೇಜ್ದು ನಿಮಗೆ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿದಾರಲ್ಲ ನಿಮ್ಮ ಎಕ್ಸಾಮಿನೇಷನ್ ಸಲುವಾಗಿ, ಆ ಥರ ಇಲ್ಲಿನೂ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಬರುತ್ತೆ. ಅದ್ರ ಥ್ರೂ ಲಾಗಿನ್ ಆದಾಗ ಅಲ್ಲಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಸಬ್ಜೆಕ್ಟ್ದು, ಈಗ ಫಾರ್ ಎಕ್ಸಾಂಪಲ್ ನೀವು PCM ಸ್ಟೂಡೆಂಟ್ ಇದ್ರೆ ನಿಮ್ದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಸಬ್ಜೆಕ್ಟ್ದು ಪ್ರತಿ ಚಾಪ್ಟರ್ದು ಅಂದ್ರೆ ಇಡೀ ಸಿಲೆಬಸ್, ಫುಲ್ ಸಿಲೆಬಸ್ದು ನಿಮಗಲ್ಲಿ ಸ್ಟಡಿ ಮೆಟೀರಿಯಲ್ಲು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಮತ್ತು ಆ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ, ಇವಿಷ್ಟು ರೆಡಿ ಇರುತ್ತೆ. ಓಕೆ, ಸೊ ಅಂದ್ರೆ ನೀವು ನಿಮ್ಮ ಕನ್ವೀನಿಯನ್ಸ್ನಲ್ಲಿ ಅದಕ್ಕೆ ಲಾಗಿನ್ ಆಗಿ ಅದನ್ನ ಸ್ಟಡಿ ಮಾಡೋ ಥರ. ಆಲ್ರೆಡಿ ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನಮ್ಮ ಕಾಲೇಜಿನ ಎಲ್ಲಾ ಲೆಕ್ಚರ್ಸು ಆ ಸ್ಟಡಿ ಮೆಟೀರಿಯಲ್ನ ರೆಡಿ ಮಾಡೋಕೆ ಶುರು ಮಾಡಿದ್ದೀವಿ. ನನ್ನ ಸಬ್ಜೆಕ್ಟ್ದು ನಾನು ಮಾಡ್ತಾ ಇದ್ದೀನಿ, ಫಿಸಿಕ್ಸ್ನವ್ರು ಫಿಸಿಕ್ಸ್ ಮಾಡ್ತಾ ಇದ್ದಾರೆ, ಮ್ಯಾಥ್ಸ್ನವ್ರು ಮ್ಯಾಥ್ಸ್ ಮಾಡ್ತಾ ಇದ್ದಾರೆ, ಬಯೋಕೆಮಿಸ್ಟ್ರಿದು ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದಲ್ಲಿ ನಿಮ್ಗೆ ಸಿಗುತ್ತೆ. ಅಂದ್ರೆ ರೆಗ್ಯುಲರ್ ಪಾಠನೂ ಮಾಡ್ತೀವಿ, ಅಲ್ಲೂ ಇರುತ್ತೆ. ಅಂದ್ರೆ ನೀವು ಯಾವತ್ತೂ ಕ್ಲಾಸ್ನ ಅಥವಾ ಸಬ್ಜೆಕ್ಟ್ನ ಮಿಸ್ ಮಾಡೋಕ್ಕಾಗಲ್ಲ. ಇದು LMS. ಓಕೆ, ಅದೇ ತರ ಈ ಎನ್ವಿರಾನ್ಮೆಂಟಲ್ ಸ್ಟಡಿ ಇದೆಯಲ್ವಾ, ಇದನ್ನು LMSಗೆ ಸೇರಿಸ್ಬೇಕು, ಅದರ ಜವಾಬ್ದಾರಿ ನಂದು. ಸೊ ನಮ್ಮ ಸರ್ ಇದ್ದಾರೆ, ನಾವು ಏನೋ ಒಂದು ಮಾಡಿ ಆ LMSನ ಅಲ್ಲಿ ಅವೈಲೇಬಲ್ ಆಗೋ ಥರ ಮಾಡ್ತೀವಿ. ಇದು LMS, ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಆಯ್ತಾ, ಯಾರೋ ಕ್ವಶನ್ ಕೇಳಿದ್ರು ಅಂತ ನಾನು ಇಷ್ಟು ಹೇಳ್ಬೇಕಾಯ್ತು. ಇರ್ಲಿ, ಇನ್ಫಾರ್ಮೇಶನ್ ಅದು ಗೊತ್ತಿರಲಿ. ಈಗ ಬೇರೆ ಏನಾದರೂ ಡೌಟ್ ಇದ್ರೆ ಈಗಲೇ ಕೇಳಿ. ಒಂದು ನಾನೇ ಹೇಳ್ಬಿಡ್ತೀನಿ, ಏನು ನಿಮ್ಮ ಕ್ಲಾಸಸ್ಸು ಟೀಚ್ಮೆಂಟ್ ಥ್ರೋ ಸರ್ ತಗೊಳ್ಳೋದಾದ್ರೆ, ಮೇಡಮ್ ತಗೊಳಕ್ಕೆ ರೆಡಿ ಆದ್ರೆ ಅವ್ರು ಅದನ್ನ ಟೆಕ್ನಿಕ್ ಕಲ್ತ್ಕೊಂಡ್ಬಿಟ್ರೆ ಕಾಮನ್ ಆಗಿ BScಗೆ ಎಲ್ರಿಗೂ ತಗೋಬಹುದು. ಇಲ್ವಾ ಗೂಗಲ್ ಮೀಟ್ನಲ್ಲೇ ಮಾಡೋದಾದ್ರೆ ಇಲ್ಲಿ 100ಕ್ಕಿಂತ ಜಾಸ್ತಿ ಆಗದೆ ಇರೋದ್ರಿಂದ 2 ಸೆಕ್ಷನ್ ಮಾಡಬೇಕಾಗತ್ತೆ. ಅದನ್ನ ನಾವು ಸಾಲ್ವ್ ಮಾಡ್ತೀವಿ, ಪ್ರಾಬ್ಲಮ್ನ, ತಲೆ ಕೆಡ್ಸ್ಕೋಬೇಡಿ. ಆಮೇಲೆ ಇನ್ನೊಂದೇನು ಅಂದ್ರೆ ಟೈಮಿಂಗ್ಸು ಅದೆಲ್ಲ ಆಲ್ಮೋಸ್ಟ್ ಹೇಳ್ಬಿಡ್ತಾರೆ, ಈಗ ಅದೇ ಪಕ್ಕ ಇರುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ದೇ ಇರುತ್ತೆ, ನೀವು ತಲೆ ಕೆಡ್ಸ್ಕೋಬೇಡಿ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ನಾನು ಹೇಳಿದ್ದೀನಿ, ಸೊ ನೆಟ್ವರ್ಕ್ ಪ್ರಾಬ್ಲಮ್ಮು, ಆಮೇಲೆ ಎಲ್ರಿಗೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಎಲ್ರ ಮನೆಯಲ್ಲೂ ನೆಟ್ವರ್ಕ್ ಇರಲ್ಲ. ಈಗ ನನ್ನ ಹತ್ರ ನೆಟ್ವರ್ಕ್ ಇದೆ ಅಂತ ನಿಮ್ಮ ಹತ್ರನೂ ಇರಬೇಕು ಅಂತಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದನ್ನೆಲ್ಲ ನಾವು ನೋಡ್ತೀವಿ. ಸೊ ಸಾಧ್ಯವಾದಷ್ಟು ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈಗ ನಾನು ವಿತೌಟ್ ಟೇಕಿಂಗ್ ಮಚ್ ಟೈಮ್, ಐ ವಿಲ್ ಇಂಟ್ರೊಡ್ಯೂಸ್ ಅವರ್ ಟೀಚರ್ಸ್ ಹೂ ಟೇಕ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್. ಸೊ ಫಸ್ಟ್ ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್, ಇಬ್ರು ಇದ್ದಾರೆ. ನಮ್ಮ ಒಬ್ರು ಸರ್ ಮಲ್ಲಿಕಾರ್ಜುನ್ ಸಾರಿ, ಅವ್ರ ಹೆಸರು ಶ್ರೀನಿವಾಸ್ ಅಂತ ಹೇಳಿ. ಲಾಗಿನ್ ನೇಮ್ ಬೇರೆ ಇದೆ, ತಲೆ ಕೆಡ್ಸ್ಕೋಬೇಡಿ, ಅವ್ರ ಫ್ರೆಂಡ್ ಲಾಗಿನ್ ಇದ್ರ ಥ್ರೂ ಲಾಗಿನ್ ಇದ್ದಾರೆ. ಶ್ರೀನಿವಾಸ್ ಸರ್, ನಿಮ್ಮನ್ನ ನೀವು ಮೊದಲು ಇಂಟ್ರೊಡ್ಯೂಸ್ ಮಾಡ್ಕೊಂಬಿಡಿ. ಶ್ರೀನಿವಾಸ್ ಸರ್. Yes, sir. Thank you, sir. So, myself, as Srinivas, I did my MSc in Environmental Science until PhD. ಸರ್ ಕೇಳಿಸ್ತಿದೆ, ನೀವು ಮಾತಾಡಿ. ಕೇಳಿಸ್ತಿದೆಯಾ? First of all, we thankful to Dinesh sir. ಅವರು ಝುವಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ HOD ಆಗಿ ಇದರ ಜೊತೆಗೆ ಪರಿಸರ ಅಧ್ಯಯನವನ್ನ ಕೂಡ ಇನ್ಚಾರ್ಜ್ ಆಗಿ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವರು ನಮ್ಗೆಲ್ಲ ಕೋಆಪರೇಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಮೊದಲು ನಾವು ಥ್ಯಾಂಕ್ಸ್ ನ ಸಲ್ಲಿಸ್ತಾ ಇದ್ವಿ. ಅದಾದ್ಮೇಲೆ ನಾವು ಸುಮಾರು ಅದೇ ಕಾಲೇಜಲ್ಲಿ 5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ವಿ. ಈ ಸಿಲೆಬಸ್ ಕಂಪ್ಲೀಟ್ ಮಾಡೋದಾಗ್ಲಿ, ಪಾಠ ಮಾಡೋದಾಗ್ಲಿ ನಮ್ಗೆ ಪ್ರಾಬ್ಲಮ್ ಆಗಿರ್ಲಿಲ್ಲ ಇಷ್ಟು ದಿವಸ. ಇವಾಗ ಕೊರೋನಾ ಬಂದಿರೋದ್ರಿಂದ ನಮ್ಗೆ ಸ್ವಲ್ಪ ಸಮಸ್ಯೆ ಅನಿಸ್ತಿದೆ. ಆದ್ರೂ ಕೂಡ ಮೇಡಮ್ ಅವ್ರು ಕೂಡ ನೆಕ್ಸ್ಟ್ ಮಾತಾಡ್ತಾರೆ. ಅವರು ಕೂಡ ಎಕ್ಸ್ಪೀರಿಯನ್ಸ್ ಪರ್ಸನ್. ಅವರು ಪರಿಸರ ವಿಜ್ಞಾನವನ್ನು ಓದಿರ್ತಕ್ಕಂಥ ಪೋಸ್ಟ್ ಗ್ರಾಜುಯೇಟ್, ಬೇರೆ ಬೇರೆ ನೆಟ್ ಎಲ್ಲ ಮಾಡಿದ್ದಾರೆ. ಹಂಗಾಗಿ ಅವರು ಮೇಡಮ್ ನಾನು ಪಾಠ ಮಾಡ್ತೀವಿ, ಸರ್ ಎಲ್ಲ ಮಾನಿಟರ್ ಮಾಡ್ಕೊಂತಾರೆ. ನಿಮ್ಗೆ ಏನೇನ್ ಡೌಟ್ ಇದ್ರು ಸರ್ ಹತ್ರನೂ ಕೇಳ್ಬೋದು, ಮೇಡಮ್ ಹತ್ರ ಕೇಳ್ಬೋದು, ನಮ್ಮ ಹತ್ರನೂ ಕೇಳ್ಬೋದು.
ನೀವು ಹಳ್ಳಿ ಗಾಡಿಂದ ಬಂದಿರೋದ್ರಿಂದ ಅದರಲ್ಲೂ ನೀವು ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಅದರಲ್ಲೂ PCM, PNCS, CBZ ಅಂಡ್ BBM ನಮ್ಗೇನ್ ತೊಂದರೆ ಆಗಲ್ಲ. ಪ್ರತಿ ವರ್ಷ ನಿಮ್ಗೆ ಪಾಠ ಮಾಡೋದು ಬಹಳ ಈಸಿ ನಿಮ್ಗೆ. ಯಾಕಂದ್ರೆ ನಾವು BA ಹುಡುಗರಿಗಾದ್ರೆ ಸ್ವಲ್ಪ ಬಿಡಿಸಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗತ್ತೆ. ನಿಮ್ಗೆ ಅಲ್ಲಿ ಕ್ಲಾಸ್ ಮಾಡ್ಬೇಕಾರೆ ಲ್ಯಾಂಗ್ವೇಜ್ ಯಾವ್ದು ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಮತ್ತು ಕನ್ನಡ ಎರಡರಲ್ಲಿ ಪಾಠ ಮಾಡ್ತೀವಿ. ಅದ್ರ ಬಗ್ಗೆ ಡೋಂಟ್ ಬಾದರ್ ಅಬೌಟ್ ಇಟ್. ಸಿಲೆಬಸ್ ರಿಗಾರ್ಡಿಂಗ್ 7 ಚಾಪ್ಟರ್ ಇದಾವೆ. ಆ 7 ಚಾಪ್ಟರ್ ಮೇಡಮ್ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ C1, C2, C3 3 ಎಕ್ಸಾಮ್ಗಳಿದಾವೆ. C1 ಅಂದ್ರೆ C1 ಟೆಸ್ಟ್ 15 ಮಾರ್ಕ್ಸ್ ಇರುತ್ತೆ. C2 15 ಮಾರ್ಕ್ಸ್ ಇರುತ್ತೆ. ಇನ್ನ ಅಲ್ಲಿ 30 ಹೋದ್ರೆ ರಿಮೈನಿಂಗ್ 40 ಮಾರ್ಕ್ಸ್ ಥಿಯರಿ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಬ್ರೀಫ್ ಆಗಿ ಸಿಲೆಬಸ್ ಕೊಟ್ಟು ನಿಮಗೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತೀವಿ. ಸೊ ಟೈಮು ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಆ ಮೇಡಮ್ಗೂ ಚಾನ್ಸ್ ಕೊಡೋದ್ರಿಂದ ಸೊ ಮೇಡಮ್ ಅವ್ರು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಐ ರಿಕ್ವೆಸ್ಟ್ ಮೇಡಮ್ ಪ್ಲೀಸ್ ಪ್ರೊಸೀಡ್. ಮೇಡಮ್ ಒಂದು ನಿಮಿಷ. ಸಾರಿ ಟು ಡಿಸ್ಟರ್ಬ್. ಇಲ್ಲಿ ನಮ್ಮ ಶ್ರೀನಿವಾಸ್ ಸರ್ ಅವ್ರ ಇಂಟ್ರೊಡಕ್ಷನ್ ಮಾಡ್ಕೊಂಡ್ರು. ಅದೇ ತರ ನಮ್ಮ CPS ನ ನಿಮ್ಗೆ ಇನ್ನೊಬ್ರು ಪ್ರೇಮಲತಾ ಮೇಡಮ್ ಅಂತ ತಗೋತಾರೆ. ಸೊ ಈಗ ಅವರು ಮೇಡಮ್ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೋತಾರೆ. ಆಮೇಲೆ ಮೇಡಮ್ ಇಂಟ್ರೊಡಕ್ಷನ್ ಮಾಡಿದ್ಮೇಲೆ ಶ್ರೀನಿವಾಸ್ ಅವರು ಇವತ್ತು ಬರೀ ಇಂಟ್ರೊಡಕ್ಟರಿ ಕ್ಲಾಸ್ ಇರುತ್ತೆ ಒಂದು 40 ಮಿನಿಟ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಅವ್ರು ಹೇಳ್ತಾರೆ ಯಾವ ಟೈಮ್ ನಲ್ಲಿ ಏನು ಅಂತ. ಅವಾಗ ಅವ್ರವ್ರ ಕ್ಲಾಸ್ನ ಅವರೇ ಬಂದು ಕಂಟಿನ್ಯೂ ಮಾಡ್ತಾರೆ. ಆಮೇಲೆ ನಾನು ಆಲ್ರೆಡಿ ಹೇಳಿದ್ದೀನಿ ಏನಂದ್ರೆ ಈ 100 ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇರೋದ್ರಿಂದ 2 ಸೊಲ್ಯೂಷನ್ ಇದೆ. ಒಂದು ಇಲ್ಲ ಟೀಚ್ಮೆಂಟ್ ತಗೊಳಕ್ ಶುರು ಮಾಡ್ತಾರೆ ನಮ್ಮ ಸರ್ ನಿಮ್ಮ BSc ಕ್ಲಾಸ್ಗೆ BA ಕ್ಲಾಸ್ಗೆ ಎರಡಕ್ಕೂ ಪ್ರಾಬ್ಲಮ್. ಇಲ್ಲ ಅಂದ್ರೆ ಸೆಕ್ಷನ್ ಡಿವೈಡ್ ಮಾಡ್ತೀವಿ. ಸೊ ಎರಡರಲ್ಲಿ ಏನೋ ಒಂದು ಸೊಲ್ಯೂಷನ್ ನಾವು ಆಮೇಲೆ ಮಾಡಿ ಒಂದು ವಾರ ಸ್ವಲ್ಪ ಇದಾಗ್ಬೋದು, ಆಮೇಲೆ ಸೆಟ್ಲ್ ಆಗುತ್ತೆ. ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಸೊ ಈಗ ನಮ್ಮ ಪ್ರೇಮಲತಾ ಮೇಡಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಆಮೇಲೆ ಪ್ರೇಮಲತಾ ಮೇಡಮ್ ಶ್ರೀನಿವಾಸ್ ಸರ್ ನಿಮ್ಗೆ ಇಂಟ್ರೊಡಕ್ಷನ್ ಕಂಟಿನ್ಯೂ ಮಾಡ್ತಾರೆ. ಸೊ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತೀನಿ, ಆಯ್ತಾ? ಅಂದ್ರೆ ಎಕ್ಸಿಟ್ ಆಗಿ ಇದು ರೆಕಾರ್ಡಿಂಗ್ ಆಗ್ತಿರುತ್ತೆ. ಸೊ ಈ ರೆಕಾರ್ಡಿಂಗ್ ನ ನಾನು ಬೇರೆ ಸ್ಟೂಡೆಂಟ್ ಬೆನಿಫಿಟ್ ಆಗೋ ತರ ಲಿಂಕ್ ಕಳಿಸ್ತೀನಿ, ಯೂಟ್ಯೂಬ್ ಅಪ್ಲೋಡ್ ಮಾಡಿ ವಿದಿನ್ 1 hour ಸ್ಟೂಡೆಂಟ್ ಲಿಂಕ್ ಕಳಿಸ್ತೀನಿ, ಅವ್ರು ನೋಡ್ಕೋಬಹುದು, ಆಯ್ತಾ? ಸೊ ಮೇಡಮ್ ನೀವು ಕಂಟಿನ್ಯೂ ಮಾಡಿ ಹಾಗಾದ್ರೆ. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್. ಓಕೆ, ನಾನು ಪ್ರೇಮಲತಾ ಅಂತ. ಪ್ರೇಮಲತಾ ನಿಮ್ಗೆ EVS ತಗೊಳ್ಳುವಂತ ಇನ್ನೊಂದು ಮೇಡಮು. ನಂದು MSc ಎನ್ವೈರನ್ಮೆಂಟಲ್ ಸೈನ್ಸ್. ನಾನು ಇದೇ ಕಾಲೇಜಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇದೇ ಕಾಲೇಜಲ್ಲಿ ನಿಮ್ಗೆ EVS ತಗೊಳ್ಳುವಂತದ್ದು ಸರ್ ಜೊತೆಲಿ ನಾನು ತಗೋತೀನಿ. ಇನ್ನ ನಾವು ನೀವ್ ಹೇಳ್ದಂಗೆ ನಿಮ್ಗೆ ಇದು ಅನಾನುಕೂಲ ಆಗಿರೋದ್ರಿಂದ ಇಲ್ದೇ ಇರೋದ್ರಿಂದ ನಾವು ನೆಕ್ಸ್ಟ್ ವೀಕ್ ಒಳಗಡೆಗೆ ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅದ್ರದ್ದು, ಯಾಕಂದ್ರೆ 100 ಮೆಂಬರ್ಸ್ ಮೇಲ್ ತಗೊಳಕ್ ಆಗಿಲ್ಲ ಅಂದಾಗ ನಾವು ಮಾಡ್ಲೇಬೇಕಲ್ವಾ, ಅದನ್ನ ಮಾಡ್ಕೋತೀವಿ. ಈ ವೀಕ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ನಾವು ಮಾಡ್ಕೋತೀವಪ್ಪ. ಇಲ್ಲ ನನ್ನ ಇಂಟ್ರೊಡಕ್ಷನ್ ಜೊತೆಗೆ ನಿಮ್ಗೆ ಸಿಲೆಬಸ್ ಹೇಳ್ಬಿಡ್ತೀನಿ. ಈಗ ಸರ್ ದಿನೇಶ್ ಸರ್ ಹೇಳಿದ್ರು ನಿಮ್ಗೆ HOD ಸರ್ ಏನೇನಿದೆ ಎನ್ವೈರನ್ಮೆಂಟಲ್ ಸ್ಟಡೀಸ್ ಯಾಕೆ ಏನು ಅಂತ. ಅದ್ರಲ್ಲಿ ನಿಮ್ಗೆ ಟೋಟಲಿ ನಿಮ್ ಸಿಲೆಬಸ್ ಅಲ್ಲಿ ಇರೋದು 7 ಚಾಪ್ಟರ್ಸ್ ಇದೆ, 7 ಚಾಪ್ಟರ್ಸ್. ಸೊ 7 ಚಾಪ್ಟರ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಬಂದು ಇಂಟ್ರೊಡಕ್ಷನ್ ಟು ಎನ್ವೈರನ್ಮೆಂಟಲ್ ಸ್ಟಡೀಸ್ ಅಂತ ಇದೆ. ಸೆಕೆಂಡ್ ಚಾಪ್ಟರ್ ಎಕೋಸಿಸ್ಟಮ್ ಅಂತ ಇದೆ. ಥರ್ಡ್ ಚಾಪ್ಟರ್ ನ್ಯಾಚುರಲ್ ರಿಸೋರ್ಸಸ್. ಫೋರ್ತ್ ಚಾಪ್ಟರ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಅಂತ ಇದೆ. ಫಿಫ್ತ್ ಚಾಪ್ಟರ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸಿಕ್ಸ್ತ್ ಚಾಪ್ಟರ್ ಎನ್ವೈರನ್ಮೆಂಟಲ್ ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್. ಇನ್ ಸೆವೆಂತ್ ಚಾಪ್ಟರ್ ಹ್ಯೂಮನ್ ಕಮ್ಯುನಿಟೀಸ್ ಅಂಡ್ ಎನ್ವೈರನ್ಮೆಂಟ್ ಅಂತ 7 ಚಾಪ್ಟರ್ಸ್ ಇದೆ ಟೋಟಲಿ. ಆದ್ರೆ 7 ಚಾಪ್ಟರ್ಸ್ ಅಲ್ಲಿ ನಾವಿಬ್ರು ಡಿವೈಡ್ ಮಾಡ್ಕೊಂಡು ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ 7th ಚಾಪ್ಟರ್ ನ ಸರ್ ಮಾಡ್ತಾರೆ. ನಾನು 4th, 5th ಮತ್ತೆ 6th ಚಾಪ್ಟರ್ ನಾನ್ ಮಾಡ್ತೀನಿ, 3 ಚಾಪ್ಟರ್ದು. ಸೊ ನಿಮಗೆ ಸಿಲೆಬಸ್ ಕಾಪಿನೂ ಅದರಲ್ಲಿ ಹಾಕ್ತೀವಿ, ನಾನು ಇದ್ರಲ್ಲೇ ಕಳಿಸ್ಬಿಡ್ತೀವಿ ನಿಮ್ಮ ವಾಟ್ಸಪ್ಗೆ, ಗೊತ್ತಾಗುತ್ತೆ ನನ್ನ ಪೋರ್ಷನ್ ಎಷ್ಟು, ಸರ್ ಏನ್ ಮಾಡ್ತಾರೆ ಅನ್ನುವಂಥದ್ದನ್ನ ಮಾಡ್ತೀನಿ. ಸೊ ಎಲ್ರು ಒಟ್ಟಿಗೆ ಕ್ಲಾಸ್ ಮಾಡ್ಬೋದು. ನೆಕ್ಸ್ಟ್ ಇದರಿಂದ ನಾವ್ ಅದನ್ನ ಪ್ಲಾನ್ ಮಾಡ್ಕೊಂಡು ಆ ಆಪ್ ಹೋಗಿ ಮಾಡ್ತೀವಿ, ಅದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಸೊ ಇವತ್ತು ಬರೀ ಇಂಟ್ರೊಡಕ್ಷನ್ ಮಾತ್ರ ಕೊಡೋದ್ರಿಂದ ನಿಮ್ಗೆ ಸರ್ ಹೇಳಿದ್ರು ಯಾಕೆ ಎನ್ವೈರನ್ಮೆಂಟ್ ಸ್ಟಡೀಸ್ ನಾವ್ ಯಾಕೆ ಓದ್ಬೇಕು ಏನು ಅನ್ನುವಂಥದ್ದು. ಸೊ ಆ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ, ಸ್ವಲ್ಪ ಹೊತ್ತು ಕೊಡ್ತೀನಿ, ಸ್ವಲ್ಪ ಹೊತ್ತು ಕೊಡ್ತಾರೆ. ಸೊ ಇವತ್ತು ಇಂಟ್ರೊಡಕ್ಷನ್ ಆಗತ್ತೆ. ನೆಕ್ಸ್ಟ್ ಕ್ಲಾಸ್ ಇಂದ
ನಿಮ್ಗೆ ನಮ್ಮ ಪೋರ್ಷನ್ ಏನಿದೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಫಸ್ಟ್ ಸರ್ ಹೇಳಿದ್ರು ಎನ್ವೈರನ್ಮೆಂಟಲ್ ಸ್ಟಡೀಸ್ ನ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಅದನ್ನ ಕಂಪಲ್ ಮಾಡಿದೆ ಅಂತ. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅನ್ಸುತ್ತೆ. ಈಗ ನಾವೇ ಸ್ಟೂಡೆಂಟ್ ಆಗಿ ನಿಮ್ ತರ ನಾವು BSc ಮಾಡ್ಕೊಂಡು ಆಮೇಲೆ MSc ಬಂದಿರೋದು. ಬಟ್ ನಾನ್ BSc ಮಾಡ್ಬೇಕಾದ್ರೆ ನಮ್ಗೆ ಈ ರೀತಿಯಾದ ಯಾವುದೇ ರೀತಿಯಾದ ಕಂಪಲ್ಸರಿ ಸಬ್ಜೆಕ್ಟ್ಸ್ ಕಾನ್ಸ್ಟಿಟ್ಯೂಷನ್ ಆಗ್ಲಿ ಇಲ್ಲ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗ್ಲಿ ನಾವೇನು ಓದಿಲ್ಲ. ಆದ್ರೆ ನೀವ್ ಕೇಳ್ಬೋದು, ನಿಮ್ಗೆ ಅನ್ನಿಸ್ಬೋದು ಏನ್ ಮೇಡಮ್ ಕ್ಲಾಸ್ ಮಾತ್ರ ಓದಿಲ್ಲ ಅಂತೀರಿ, ಮತ್ತೆ ಡಿಗ್ರಿ ಇದ್ರಲ್ಲಿ ತಗೊಂಡಿದ್ದೀರಲ್ಲ ಅಂತ. ನಾವು ಒಂದು ಸಬ್ಜೆಕ್ಟ್ ಆಗಿ ನೆಕ್ಸ್ಟ್ MSc ಅಲ್ಲಿ ಎನ್ವೈರನ್ಮೆಂಟಲ್ ಸ್ಟಡೀಸ್ ತಗೊಂಡು ಅದ್ರಲ್ಲಿ ಮಾಡಿರೋದು. ಆದ್ರೆ ನಿಮ್ ತರ ಈಗ ನಾನು CBZ PCM ನಮ್ಗೆ ಅಷ್ಟೇ ಸಬ್ಜೆಕ್ಟ್ಸ್ ಇರ್ತಿತ್ತು, ಅದ್ರ ಜೊತೆಗೆ ಇಂಗ್ಲಿಷು ಲ್ಯಾಂಗ್ವೇಜಸ್ ಮಾತ್ರ ಇರ್ತಿತ್ತು. ಆದ್ರೆ ಈ ಒಂದು ಸಬ್ಜೆಕ್ಟ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಅನ್ನುವಂಥ ಕಂಪಲ್ಸರಿ ಆಗಿ ಯಾಕೆ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಮಾಡ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು ಅನ್ನುವಂಥದ್ದನ್ನ ನಾವ್ ಯೋಚನೆ ಮಾಡ್ಬೇಕು. ಯಾಕೆ ಮಾಡಿರಬಹುದು? ಯಾಕೆ ಅಂದ್ರೆ ಪ್ರತಿ ದಿನ ಆಗ್ತಾ more than 10 to 15 years ಆಯ್ತು. ಯಾಕಂದ್ರೆ ನಮ್ ಎಕ್ಸ್ಪೀರಿಯನ್ಸ್ 15 years ಬರ್ತಾ ಇದೆ ಮಾಡಕ್ಕೆ ಶುರು ಮಾಡಿ. ಸೊ ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ನಮ್ಮ ಒಂದು ದೇಶದಲ್ಲಿ ನಾಟ್ ಓನ್ಲಿ ಇನ್ ಅವರ್ ಕಂಟ್ರಿ, ಆಲ್ ಓವರ್ ದ ವರ್ಲ್ಡ್ ಈಸ್ ಫೇಸಿಂಗ್ ಎನ್ವೈರನ್ಮೆಂಟಲ್ ಕ್ರೈಸಿಸ್. ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅದನ್ನ ಪ್ರತಿ ಒಬ್ರು ಕಲ್ತ್ಕೋಬೇಕು, ಗೊತ್ತಾಗ್ಬೇಕು ಜನಗಳಿಗೆ. ಅಂದ್ರೆ ಪ್ರತಿ ಒಬ್ಬರಿಗೂ ಅದರ ಬಗ್ಗೆ ತಿಳುವಳಿಕೆ ಇರಬೇಕು ಅಂತ. ಸೊ ತಿಳುವಳಿಕೆ ಕೊಡ್ಬೇಕು ಅನ್ನೋದಕ್ಕೂ ನಿಮ್ಮ ಡಿಗ್ರಿಗಳಿಗೆ ಮಾತ್ರ ಯಾಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಬೇರೆಯವ್ರಿಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂದ್ರೆ ಬಿಕಾಸ್ ರೀಚ್ 80 years ನಿಮ್ಗೆ ವೋಟಿಂಗ್ ಪವರ್ ಬೇರೆ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟವ್ರೆ ವೋಟಿಂಗ್ ಪವರ್? ಯೋಚನೆ ಮಾಡುವಂತ ಶಕ್ತಿ ಬೆಳವಣಿಗೆ ಬಂದಿರುತ್ತೆ, ನಿಮ್ಗೆ ಬುದ್ಧಿ ಬೆಳವಣಿಗೆ ಆಗಿರುತ್ತೆ ಅಂತ. ಅದೇ ರೀತಿಯಲ್ಲಿ ಯೂತ್ ಕೈಗೆ ಒಂದು ಸಬ್ಜೆಕ್ಟ್ ಇರ್ಬೋದು, ಒಂದು ವಿಷಯ ಇರ್ಬೋದು, ಕೊಟ್ಟರೆ ಎಲ್ಲವನ್ನೂ ಸರಿ ಮಾಡುವಂತ ಶಕ್ತಿ ಇರುತ್ತೆ ಅನ್ನೋದಕ್ಕೆ ನಿಮ್ಗೆ ಅದನ್ನ ಈ ಒಂದು ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಮಾಡಿ ಅಳವಡಿಸಿದ್ರು. ಸೊ ಈ ಒಂದು ಸಬ್ಜೆಕ್ಟ್ ಅಲ್ಲಿ ಇರುವಂತದ್ದು ನೀವು ಕಲಿಯೋದ್ರಿಂದ, ಬಿಕಾಸ್ ಯು ಆರ್ ಯೂತ್, ನಾನು ಹೇಳ್ದೆ ನಿಮ್ಮ ಒಂದು ಯೂತ್ ಅನ್ನೋದಕ್ಕೆ ಯಾಕೆ ಹೇಳ್ತೀವಿ ಅಂದ್ರೆ ನಿಮ್ಮ ಹಿಂದಿನ ಪೀಳಿಗೆ, ನೆಕ್ಸ್ಟ್ ಜನರೇಷನ್ ಆಗಿರ್ಬೋದು, ಇಲ್ಲ ನಿಮ್ಮ ಮುಂದಿನ ಪೀಳಿಗೆ, ಹಿಂದಿಂದು ಮುಂದಿಂದು ಇಬ್ಬರನ್ನು ಸರಿ ಮಾಡುವಂತ ಶಕ್ತಿ ನಿಮಗ್ ಮಾತ್ರ ಇರುತ್ತೆ. ನೀವ್ ಯಾವ್ದೋ ಒಂದು ಕಲಿತೀರಾ, ಆ ಕಲಿಯುವಂತದನ್ನ ಯಾರ್ ಬೇಕಾದ್ರೆ ಹೇಳ್ಬಹುದು ಅನ್ನುವಂಥದ್ದು ಅರ್ಥ ಆಗತ್ತೆ, ನೀವು ತಿಳಿಸ್ಕೊಡ್ಬೋದು ಅನ್ನೋದಕ್ಕೆ. ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಅದಕ್ಕೆ ಅರ್ಥ ಆಗ್ಬಹುದು ಅನ್ಸುತ್ತೆ, ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮನೆಗಳಲ್ಲಿ ನಾವ್ ಏನ ಲೈಟು ಫ್ಯಾನು ಎಲ್ಲ ಆನ್ ಮಾಡ್ಕೋತೀವಿ, ಎಲ್ರಿಗೂ ಗೊತ್ತಿದೆ ಎಲೆಕ್ಟ್ರಿಸಿಟಿ. ಈಗ ಮನೇಲಿ ಏನ್ ಮಾಡ್ತೀವಿ, ಮನೆಯಿಂದ ರೂಮಿಂದ ಹೊರಗಡೆ ಬರ್ತಿದೀವಿ ಅಂದ ತಕ್ಷಣನೇ ಸ್ವಿಚ್ ಆಫ್ ಮಾಡ್ತೀವಿ, ಎಲ್ರಿಗೂ ಗೊತ್ತಿರುವಂತದ್ದು. ಯಾಕೆ ಸ್ವಿಚ್ ಆಫ್ ಮಾಡಿ ಬರ್ತೀವಿ? ಮನೆಯಲ್ಲಿ ಅಪ್ಪನೋ ಅಮ್ಮನೋ ಏನ್ ಹೇಳ್ತಾರೆ, ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ, ಅದನ್ನ ನಿನ್ ಕೆಲ್ಸ ಇಲ್ಲ ಅಂದ್ರೆ ಹೊರಗಡೆ ಬರ್ಬೇಕಾದ್ರೆ ಅದನ್ನ ಆಫ್ ಮಾಡ್ಬೇಕು ಅಂತ. ಇದನ್ನೇ ನೀವು ಲಾಸ್ಟ್ ಟೈಮ್ ಇರ್ಬೋದು, ಇಲ್ಲ ಸ್ಕೂಲ್ಗಳಿಗಿರ್ಬೋದು, ಕಾಲೇಜಿಗೆ ಬಂದಾಗ ನಾವು ಗಮನಿಸಿರ್ತೀವಿ. ಬಂದ ತಕ್ಷಣ ಯಾರು ಹೋಗಿ ಕರೆಕ್ಟ್ ಆಗಿ ನಾವು ಸ್ವಿಚ್ ಆಫ್ ಮಾಡೋದು, ಕ್ಲಾಸಿಂದ ಹೊರಗಡೆ ಬರ್ತಾ ಇದೀವಿ ಫ್ಯಾನ್ ಸ್ವಿಚ್ ಆಫ್ ಮಾಡ್ತೀವಿ ಅಂತ ಯಾರು ಯೋಚನೆ ಮಾಡಿದೀವ? ಯಾರು ಯೋಚನೆ ಮಾಡಿರಲ್ಲ. ಯಾಕೆಂದ್ರೆ ನಾವು ಮನೆಯಲ್ಲಿ ಮಾಡುವಂತದಕ್ಕೆ ನಾವು ರೆಸ್ಪಾನ್ಸಿಬಲ್ ಆಗ್ತಾ ಇದೀವಿ ಅಲ್ವಾ? ಹಲೋ, ಕೇಳಿಸ್ತಿಲ್ವಪ್ಪ? ಕೇಳಿಸ್ತಾ ಇದೆಯಾ? ಸರಿ, ಅಲ್ಲ ಅಲ್ಲಿ ಬಂತು ಅದಕ್ಕೆ ಕೇಳಿ ಆಡಿಯಬಲ್ ಅಲ್ಲ ಅಂತ ಬರ್ತಿದ್ಯಲ್ಲ ಅದಕ್ಕೆ. ನಿಮ್ಗೆ ಗೊತ್ತಿರ್ಬೇಕು, ಇದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಸ್ಕೂಲ್ಗೋ ಕಾಲೇಜ್ಗೋ ಹೋದಾಗ ನಮ್ಮ ಜವಾಬ್ದಾರಿ ಇರಲ್ಲ. ಯಾರೋ ಕಟ್ತಾರೆ, ಫೀಸ್ ಕಟ್ಟಿರ್ತೀವಲ್ಲ ಕಾಲೇಜ್ಗೆ, ಯಾರೋ ಆಫ್ ಮಾಡ್ಕೋತಾರೆ, ಫ್ಯಾನ್ ಆಫ್ ಮಾಡ್ತಾರೆ, ಲೈಟ್ ಆಫ್ ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಯೋಚನೆ ಇರುತ್ತೆ. ಆದ್ರೆ ಈ ಸಬ್ಜೆಕ್ಟ್ಗೂ ಈ ಒಂದು ನಾನು ಹೇಳ್ತಿರೋ ವಿಷಯಕ್ಕೂ ಏನ್ ಲಿಂಕ್ ಇದೆ ಅಂದಾಗ ಯೋಚನೆ ಮಾಡಿ. ಈಗ ನಿಮ್ಗೇನು ಗೊತ್ತಿರಲ್ಲ, ಬರ್ತೀರಾ ಕಾಲೇಜ್ಗೋ ಸ್ಕೂಲ್ಗೋ ಹೋಗಿರ್ತೀರಾ, ವಾಪಸ್ ಬಂದಿರ್ತೀರಾ. ಇವಾಗ ನಾನು ವಿಷಯ ಹೇಳ್ತಾ ಇದ್ದೀನಿ ಏನು, ನಾವು ವೇಸ್ಟ್ ಆಗಿ ಒಂದು ಕರೆಂಟ್ ಇರ್ಬೋದು, ಎಲೆಕ್ಟ್ರಿಸಿಟಿ ಓಡ್ತಾ ಇದೆ ಅಂದ್ರೆ ಅದು ನಾವು ಅವತ್ ಟೈಮ್ಗೆ ಒಂದು ಸಾರಿ ನಾವು ಆಫ್ ಮಾಡೋದ್ರಿಂದ ನಾವು ಉಳಿಸುವಂತದ್ದು ಎಷ್ಟಿರ್ಬೋದು, 1 ಪೈಸೆ ಇರ್ಬೋದು, ಇಲ್ಲ 0.0001 ಅಷ್ಟೇ ಆಗಿರ್ಬಹುದು. ಆದ್ರೆ ಅದು ಯಾವ್ದೋ ಒಂದು ರಿಸೋರ್ಸ್ ಇಂದ ನಾವು ಬಳಸುವಂತದ್ದು.
ಅಲ್ವಾ? ನಾವು ಇಲ್ಲಿ 1 ಯೂನಿಟ್ ಇಲ್ಲ 0.001 ಯೂನಿಟ್ ಆಫ್ ಎಲೆಕ್ಟ್ರಿಸಿಟಿನ ನಾವು ಉಳಿಸ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ರಿಸೋರ್ಸ್ ಅನ್ನ ನಾವು ಉಳಿಸ್ಕೊತಾ ಇದ್ದೀವಿ ಅಂತ. ಇದು ಸಣ್ಣ ಒಂದು ಎಕ್ಸಾಂಪಲ್ ಅಷ್ಟೇ ಅಲ್ವಾ? ಸೊ ಈ ರೀತಿಯಾಗಿ ಪ್ರತಿ ಒಂದು ಹೆಜ್ಜೆಯಲ್ಲೂ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ, ನಾವ್ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ಸರಿ ಹೋಗುತ್ತೆ, ಈಗ ನಾವು ಇಡೀ ವರ್ಲ್ಡ್ ವೈಸ್ ಏನ್ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಏನು, ನಾವ್ ಏನ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನುವಂತ ಎಲ್ಲಾ ತಿಳುವಳಿಕೆ ಬರ್ಲಿ, ಅದನ್ನ ಸರಿ ಮಾಡ್ಕೋಬೇಕು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತು. ನೀವು ಸಾಮಾನ್ಯಕ್ಕೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ 1 ವರ್ಷದಿಂದ ಮನೆಯಲ್ಲಿದ್ದೀವಿ. ಎಲ್ಲ ಗಮನಿಸಿರ್ಬೋದು, ನ್ಯೂಸ್ ನೋಡಿದ್ರೆ ಇಲ್ಲ ಇಂಟರ್ನೆಟ್ ಅಲ್ಲಿ ನೀವು ಒಂದು ಸಾರಿ ಹುಡುಕ್ ನೋಡಿ, ಲಾಸ್ಟ್ ಇಯರ್ ಲಾಕ್ ಡೌನ್ ಆದಾಗ ನಮ್ಮಲ್ಲಿ ಏರ್ ಪೊಲ್ಯೂಷನ್ ಕಡಿಮೆ ಆಗಿ ಲಾಕ್ಡೌನ್, ಇಡೀ ವರ್ಲ್ಡ್ ವೈಸ್ ಲಾಕ್ಡೌನ್ ಕಡಿಮೆ ಆದಾಗ ಅದನ್ನ ಎನ್ವೈರನ್ಮೆಂಟಲ್ ನ್ಯೂಸ್ ಅಲ್ಲಿ ಬಂದಿತ್ತು. ಏನು, ನಮ್ಮಲ್ಲಿ ಏರ್ ಪೊಲ್ಯೂಷನ್ ಕಂಟ್ರೋಲ್ ಆಗಿದೆ. ಯಾಕೆ ಅಂದ್ರೆ ನಮ್ಮಲ್ಲಿ ಆಟೋಮೊಬೈಲ್ಸ್ ಎಲ್ಲಾನು ನಿಂತೋಗಿತ್ತು, ಫ್ಯಾಕ್ಟ್ರೀಸ್ ರನ್ ಆಗೋದ ಇರ್ಲಿಲ್ಲ, ಎಲ್ಲದ್ರಿಂದ ಏರ್ ಪೊಲ್ಯೂಷನ್ ಕಡಿಮೆ ಆಗಿತ್ತು ಅಂತ. ಸೊ ಈ ಎಲ್ಲಾ ತಿಳುವಳಿಕೆ ನಮ್ಗೆ ಗೊತ್ತಾಗ್ಬೇಕು, ಇದ್ರ ಬಗ್ಗೆ ಅರಿವಾಗ್ಬೇಕು ಅನ್ನೋದಕ್ಕೆ ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಮಾಡಿರುವಂತದ್ದು. ಇದು ಇಂಟ್ರೊಡಕ್ಷನ್ ಅಷ್ಟೇನೆ. ನೆಕ್ಸ್ಟ್ ನಾನು ಕ್ಲಾಸ್ಗಳಲ್ಲಿ ಮಾಡ್ಬೇಕಾದ್ರೆ ಅದನ್ನ ನಾನು ಇವತ್ತು ಅಪ್ಲೋಡ್ ಮಾಡ್ಬಿಡ್ತೀನಿ, ಇದಕ್ಕೆ ಹಾಕ್ತೀನಿ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಇರುವಂತ ಸಿಲೆಬಸ್ ಕಾಪಿಯನ್ನ. ಅದರಲ್ಲಿ ನಂದೆಷ್ಟು ಚಾಪ್ಟರ್ಸ್ ಇದೆ ಅನ್ನುವಂಥದ್ದನ್ನು ಹಾಕ್ತೀನಿ ಕಣಪ್ಪ. ಇನ್ನ ಸರ್ ಕೊಡ್ತೀನಿ, ಸರ್ ಮುಂದುವರಿಸ್ತಾರೆ. ಓಕೆನಾ? ಹಲೋ, ಥ್ಯಾಂಕ್ ಯು ಮ್ಯಾಮ್. ಓಕೆ ಸರ್, ಸರ್ ಮಾತಾಡ್ತಾರಪ್ಪ ಇನ್ನು. ಹಲೋ ಸರ್. ಸರ್ ಹಾ ಹೇಳಿ ಮೇಡಮ್. ಹೇಳಿ ಸರ್, ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಹ್ಮ್ ಇನ್ ನೀವ್ ಹೇಳಿ, ಅದ್ರ ಜೊತೆಗೆ ಹೇಳ್ಬಿಡಿ ನೆಕ್ಸ್ಟ್ ಮಂಡೇ ಟ್ಯೂಸ್ಡೇ ಕ್ಲಾಸ್ ನ ನೀವು ತಗೋತೀರಾ ಅಂತಾನು ಅವ್ರಿಗೆ ಹೇಳ್ಬಿಡಿ. ನೆಕ್ಸ್ಟ್ ಥರ್ಸ್ಡೇ ಮತ್ತೆ ಫ್ರೈಡೇ ನಾನ್ ತಗೋತೀನಿ 3 to 4 ನ. ಆಮೇಲೆ ಅವರು ಸರ್ ಹೇಳಿದಾರಲ್ಲ, ಆ ಒಂದು ಗೂಗಲ್ ಆ ಇನ್ನು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಮಾಡ್ಕೊಳ್ಳೋಣ. ಅದು ಯಾಕಂದ್ರೆ 100 ಮೆಂಬರ್ಸ್ ಮೇಲಾದ್ರೆ ಕಷ್ಟ ಆಗುತ್ತೆ ಅನ್ನೋದಕ್ಕೆ. ಅದು ಹೇಳಿ ಸರ್ ಇನ್ನು. ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಓಕೆ, ಪ್ರೇಮಲತಾ ಮೇಡಮ್ ಅವ್ರಿಗೆ ಮತ್ತೆ ದಿನೇಶ್ ಸರ್ ಅವ್ರಿಗೆ ವಂದನೆಗಳು ಅಂತ ಹೇಳ್ತಾ, ನಾನು ಕೆಲವೊಂದು 5-10 ನಿಮಿಷ ಮಾತಾಡೋದಕ್ಕೆ ನಾನು ಹೊರಟಿದ್ದೀನಿ. ನೀವು ಸಾವಧಾನವಾಗಿ ಕೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯು ಆರ್ ಆಲ್ ಕಮಿಂಗ್ ಫ್ರಮ್ ಸೈನ್ಸ್ ಬ್ಯಾಕ್ ಗ್ರೌಂಡ್, ನಮ್ಗೇನ್ ಕಷ್ಟ ಆಗಲ್ಲ. ಒಂದು ಇದರಲ್ಲಿ ಈ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಬಂದಾಗ 7 ಚಾಪ್ಟರ್ ಇದೆ. ಮೊದಲನೇದು ಫಸ್ಟ್ ಚಾಪ್ಟರ್, ಮಲ್ಟಿ ಡಿಸಿಪ್ಲಿನರಿ ನೇಚರ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನ ಬಹು ಸ್ವರೂಪ ಅಥವಾ ಬಹು ಸುಸ್ಥೀಯ ವಿಷಯ, ಚಾಪ್ಟರ್ ನಂಬರ್ 1. ಚಾಪ್ಟರ್ ನಂಬರ್ 2, ಇಕೋಸಿಸ್ಟಮ್ ಅಥವಾ ಎಕೋಸಿಸ್ಟಮ್, ಜೀವ ಪರಿಸರ ವ್ಯವಸ್ಥೆ. ಚಾಪ್ಟರ್ ನಂಬರ್ 3, ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಅಥವಾ ಪ್ರಾಕೃತಿಕ ಸಂಪನ್ಮೂಲಗಳು. 4ನೇ ಚಾಪ್ಟರ್, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್, ಜೀವ ವೈವಿಧ್ಯತೆ ಮತ್ತು ಸಂರಕ್ಷಣೆ. ಚಾಪ್ಟರ್ ನಂಬರ್ 5, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಪರಿಸರ ಮಾಲಿನ್ಯ. ಚಾಪ್ಟರ್ ನಂಬರ್ 6, ಎನ್ವೈರನ್ಮೆಂಟಲ್ ಪಾಪ್ಯುಲೇಷನ್, ಸೋಷಿಯಲ್ ಇಶ್ಯೂಸ್ ಅಂಡ್ ಎನ್ವೈರನ್ಮೆಂಟ್, ಜನಸಂಖ್ಯೆ, ಸಾಮಾಜಿಕ ಸಮಸ್ಯೆಗಳು ಮತ್ತು ಪರಿಸರ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್, ಪಾಪ್ಯುಲೇಷನ್ ಅಂಡ್ ಎನ್ವೈರನ್ಮೆಂಟ್, ಜನಸಂಖ್ಯೆ ಮತ್ತು ಪರಿಸರ. ಹಿಂಗೆ 7 ಚಾಪ್ಟರ್ ಇದೆ. ಇದಾದ್ಮೇಲೆ ಅಸೈನ್ಮೆಂಟ್ ಅನ್ನು ಸಬ್ಮಿಟ್ ಮಾಡಬೇಕು ನೀವು. C1 ಟೆಸ್ಟ್ಗೆ ಮತ್ತೆ C2 ಟೆಸ್ಟ್ಗೆ ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡಬೇಕು. C1 ಟೆಸ್ಟ್ಗೆ ಅಸೈನ್ಮೆಂಟ್ಗೆ 5 ಮಾರ್ಕ್ಸ್ ಇರುತ್ತೆ, C2ಗೆ 5 ಮಾರ್ಕ್ಸ್ ಇರುತ್ತೆ. ಟೋಟಲಿ 10 ಮಾರ್ಕ್ಸ್ ಫಾರ್ ಅಸೈನ್ಮೆಂಟ್. ರಿಮೈನಿಂಗ್ 20 ಮಾರ್ಕ್ಸ್ ಫಾರ್ ವಾಟ್ ಆರ್ ದ ಮಾರ್ಕ್ಸ್ ಯು ಆರ್ ಗೇನ್ ಇನ್ C1 and C2 ಟೆಸ್ಟ್. ಪ್ಲಸ್ ಇಲ್ಲಿ C1, C2, C3ಗೆ ಮಾರ್ಕ್ಸ್ ಡಿವೈಡ್ ಮಾಡೋಣ. C1ಗೆ 50 ಮಾರ್ಕ್ಸ್,
ಫಾರ್ C1 ಟೆಸ್ಟ್. C2 ಗೆ 15 marks. That is equal to 30 marks. ಅಂದ್ರೆ ನೀವೇನು ಟೆಸ್ಟ್ ಬರ್ದಿರ C1 ಅದಕ್ಕೆ 10 ಮಾರ್ಕ್ಸ್. C1 ಅಲ್ಲಿ 5 ಮಾರ್ಕ್ಸ್ ಯಾವ್ದಕ್ಕೆ? ಇಂಟರ್ನಲ್ ಅಸೆಸ್ಮೆಂಟ್ ಗೆ. ಅದಕ್ಕೆ 15 ಮಾರ್ಕ್ಸ್ ಫಾರ್ C1 ಟೆಸ್ಟ್ ಅಂಡ್ ಇಂಟರ್ನಲ್ ಅಸೆಸ್ಮೆಂಟ್. C2 ಅಲ್ಲಿ ಟೆಸ್ಟ್ ಗೆ 10 ಮಾರ್ಕ್ಸ್, ರಿಮೈನಿಂಗ್ 5 ಮಾರ್ಕ್ಸ್ ಫಾರ್ ಇಂಟರ್ನಲ್ ಅಸೈನ್ಮೆಂಟ್ ವಾಟ್ ಯು ಆರ್ ಸಬ್ಮಿಟೆಡ್. ಅಂದ್ರೆ ನೀವೇನ್ ಸಬ್ಮಿಟ್ ಮಾಡ್ತೀರಾ ನಾವು ಅದಕ್ಕೆ ಟಾಪಿಕ್ ಕೊಡ್ತೀವಿ ಮುಂದೆ, ಆ ಟಾಪಿಕ್ ಕೊಟ್ಟಾಗ ನೀವು ಸಬ್ಮಿಟ್ ಮಾಡಿರುವಂತೆ. ಸೊ 15 ಮಾರ್ಕ್ಸ್ 30 ಮಾರ್ಕ್ಸ್ ಆಯ್ತು. ಇನ್ ರಿಮೈನಿಂಗ್ ಎಷ್ಟಿದೆ? 70 ಮಾರ್ಕ್ಸ್ ಅಲ್ವಾ? ಆ 70 ಅಲ್ಲಿ ನಿಮಗೆ C3 ಎಕ್ಸಾಮ್ಗೆ, ಮೇನ್ ಎಕ್ಸಾಮ್ಗೆ C3 ಎಕ್ಸಾಮ್ ಅಂತ ಕರಿತೀವಿ. ಸೊ ಅಲ್ಲಿ 70 ಮಾರ್ಕ್ಸ್ ಇರುತ್ತೆ. ಆ 70 ಮಾರ್ಕ್ಸ್ ಹೆಂಗೆ ಡಿವೈಡ್ ಮಾಡ್ಬೇಕಪ್ಪ ಅಂದ್ರೆ, ನೀವು 5 ಕ್ವಶನ್ ಇರುತ್ತೆ ಪಾರ್ಟ್ ಎ ಅಲ್ಲಿ. ಸೊ 6 ಮಾರ್ಕ್ಸ್ ಇರುತ್ತೆ. ದಟ್ ಈಕ್ವಲ್ಸ್ ಟು 30 ಮಾರ್ಕ್ಸ್. ದಟ್ ಇಸ್ ಪಾರ್ಟ್ ಎ. ಸೊ ದಿಸ್ ಇಸ್ ರಿಲೇಟೆಡ್ ಟು ಕ್ವಶನ್ ಪೇಪರ್ C3 ಗೆ. ನೆಕ್ಸ್ಟ್ ಪಾರ್ಟ್ ಬಿ ಅಲ್ಲಿ 4 ಕ್ವಶನ್ಸ್ ಇರುತ್ತೆ. ಆ 4 ಕ್ವಶನ್ಸ್ ಗೆ 10 ಮಾರ್ಕ್ಸ್ ಇರುತ್ತೆ. 4 into 10 is equal to 40 marks. So ಈ ಪಾರ್ಟ್ ಎ ಅಂಡ್ ಪಾರ್ಟ್ ಬಿ that is equal to 70 marks. 30 marks for part A, remaining 40 marks for part B, totally 70 marks for C3 examination. ಅದಾಯ್ತು. ಅಸೈನ್ಮೆಂಟ್ ಗೆ ಟಾಪಿಕ್ ಮೇಡಮ್ ಆಗಲಿ ನಾವಾಗ್ಲಿ 2 ಟಾಪಿಕ್ ನ ಕೊಡ್ತೀವಿ. C1 ಗೆ 1 ಟಾಪಿಕ್, C2 ಗೆ 1 ಟಾಪಿಕ್ 2 ಕೊಡ್ತೀವಿ. ಅದನ್ನ ಒಂದೇ ಗ್ರೀನ್ ಬುಕ್ ಅಲ್ಲಿ ನೀವು ಬರೆದು ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನೀವು ಕ್ಲೀನ್ ಆಗಿ ಬರೆದ್ರೆ, ಆ ಟಾಪಿಕ್ ರಿಲೇಟೆಡ್ ಬರೆದ್ರೆ, ಮೊದಲು ಡೆಫಿನೇಷನ್, ಇಂಟ್ರೊಡಕ್ಷನ್, ಆಮೇಲೆ ಡೆಫಿನೇಷನ್, ಅದಕ್ಕೆ ಕಾಸಸ್, ಎಫೆಕ್ಟ್ಸ್ ಅಂಡ್ ಕಂಟ್ರೋಲ್ ಮೆಜರ್ಸ್ ಅಂತ ಇರುತ್ತೆ. ಸೊ ಅದೆಲ್ಲ ಬರೆದು ಲಾಸ್ಟ್ ಗೆ ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ಏನು ಹೇಳ್ತೀವಿ ಬರಿಬೇಕು. ಮತ್ತೆ ರೆಫರೆನ್ಸ್ ನ ಕೊಡ್ಬೇಕಾಗತ್ತೆ. ಹೆಂಗ್ ಬರೆಯೋದು ಅಸೈನ್ಮೆಂಟ್? ಹೆಂಗ್ ಬರೆಯೋದು? ಒಂದು ಅಸೈನ್ಮೆಂಟ್ C1 ಹೆಂಗ್ ಬರಿಬೇಕು ಅಂದ್ರೆ, ಟೈಟ್ಲ್ ಮೊದಲು ಬರಿಬೇಕು. ಟೈಟ್ಲ್ ಆದ್ಮೇಲೆ ಸೊ ಫಸ್ಟ್ ಪೇಜ್ ಅಲ್ಲಿ ಟೈಟ್ಲ್ ಬರಿಬೇಕು. ಟೈಟ್ಲ್ ನಾವು ಕೊಡ್ತೀವಿ, ಇನ್ನ ಡಿಸೈಡ್ ಮಾಡಿಲ್ಲ. ಎಕ್ಸಾಂಪಲ್ ಗ್ಲೋಬಲ್ ವಾರ್ಮಿಂಗ್ ಅಂತ ಅನ್ಕೊಳ್ಳಿ. ಗ್ಲೋಬಲ್ ವಾರ್ಮಿಂಗ್ ಅಥವಾ ಜಾಗತಿಕ ತಾಪಮಾನ ಅಂತ ಕೊಟ್ರೆ ನಿಮ್ಗೆ ಅದ್ರ ಬಗ್ಗೆ ಏನ್ ಬರಿಬೇಕು ಅನ್ನೋದಕ್ಕೆ ಸೊ ಮೊದಲು ಇಂಟ್ರೊಡಕ್ಷನ್ ಕೊಡ್ತೀರಾ. ಇಂಟ್ರೊಡಕ್ಷನ್ ಆದ್ಮೇಲೆ ಡೆಫಿನೇಷನ್ ಪೀಠಿಗೆ ಕೊಡ್ತೀರಾ. ಪೀಠಿಗೆ ಆದ್ಮೇಲೆ ಕಾಸಸ್ ಅಂದ್ರೆ ಕಾರಣಗಳು, ಎಫೆಕ್ಟ್ಸ್ ಆರ್ ಇಂಪ್ಯಾಕ್ಟ್ಸ್ ಅಂದ್ರೆ ಪರಿಣಾಮಗಳು. ಅದಾದ್ಮೇಲೆ ಕಂಟ್ರೋಲ್ ಮೆಜರ್ಸ್ ನಿಯಂತ್ರಣ ಕ್ರಮಗಳು. ಅದಾದ್ಮೇಲೆ ಕನ್ಕ್ಲೂಷನ್ ಉಪಸಂಹಾರ ಅಂತ ಈ ತರ ಬರೆದ್ಬಿಟ್ಟು ಲಾಸ್ಟ್ ಗೆ ರೆಫರೆನ್ಸ್, ಯಾವ ಬುಕ್ ರೆಫರ್ ಮಾಡಿದಿರಾ, ಯಾವ ಬುಕ್ ಅಲ್ಲಿ ತಗೊಂಡಿದ್ದೀರಾ, ಗೂಗಲ್ ಇಂದ ತಗೊಂಡ್ರೋ ಅಥವಾ ಸರ್ ಯಾವ್ದೋ ಬುಕ್ ರೆಫರ್ ಮಾಡಿದಿರಾ, ಅದ್ರ ಬಗ್ಗೆ ಸ್ವಲ್ಪ ನೀವು ಅವ್ರ ಹೆಸರುಗಳನ್ನ ಅಲ್ಲಿ ಬರೆದ್ಬಿಟ್ಟು ಇಯರ್ ಅವೆಲ್ಲ ಬರಿಬೇಕಾಗುತ್ತೆ. ಅದು ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಟೋಟಲಿ ಇಷ್ಟೇ ನಿಮ್ಗೆ ಹೇಳ್ಬೇಕಾಗಿರೋದು. ಇದೆಲ್ಲ ನೀವು ಕರೆಕ್ಟ್ ಕ್ಲಾಸ್ ಬಂದ್ರೆ, ಅಥವಾ ಕ್ಲಾಸ್ ಬರ್ಬೇಕಾಯ್ತು ಬಿಕಾಸ್ ಆಫ್ ಕೊರೋನಾ, ನಾವು ಆನ್ಲೈನ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರ್ತವೆ. ಸೊ ನಿಮ್ಗೂ ನಮಗೂ ಎಲ್ಲರಿಗೂ ಗೊತ್ತಿದೆ. ಮುಂದೆ ಹೋಗ್ತಾ ಡೆವಲಪ್ ಆಗುತ್ತೆ. ಸೊ ಡೆವಲಪ್ಮೆಂಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಅಂದ್ರೆ ಅಭಿವೃದ್ಧಿ ಅನ್ನೋದು ಒಂದೇ ಸಲ ಆಗಲ್ಲ, ಕಂಟಿನ್ಯೂಸ್ ಆಗಿ ಆಗುತ್ತೆ. ಸೊ ಹಾಗಾಗಿ ಐ ವಿಲ್ ಅಶ್ಯೂರ್ ಯು ದಟ್ ವಿ ವಿಲ್ ಪ್ರೊವೈಡ್ ಯು ಗುಡ್ ನೋಟ್ಸ್. ಮೇಡಮ್ ಆಲ್ಸೋ ವೆಲ್ ಎಕ್ಸ್ಪೀರಿಯನ್ಸ್. ಅವರ್ HOD, our honorable HOD Dinesh sir also experience in zoology and also environment. ಅವರು zoology ಮಾಡೋದ್ರ ಜೊತೆಗೆ ಎನ್ವೈರನ್ಮೆಂಟ್ ಕೂಡ ಟೀಚ್ ಮಾಡಿದ್ದಾರೆ. ಅಂಡ್ ಆಲ್ಸೋ ವೆರಿ ಎಕ್ವಿಪ್ಡ್ ಅಂಡ್ ಆಲ್ಸೋ ವೆರಿ ಕೋಆಪರೇಟಿವ್ ಪ್ರಿನ್ಸಿಪಲ್ ಇದ್ದಾರೆ. ಅಂಡ್ ಸರ್ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ ಯಾವ್ದೇ ರೀತಿಯಲ್ಲಿ. ಶ್ರೀನಿವಾಸ್ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ನಮ್ಗೆ ಫೋನ್ ಮಾಡಿ ಅಂತಾರೆ. ಅಂತವ್ರೆಲ್ಲ ಇದ್ದಾಗ ನಾವ್ ಯಾಕೆ ಎದುರ್ಕೋಬೇಕು? ಡೋಂಟ್ ಬಾದರ್ ಅಬೌಟ್ ದಿಸ್ ಕೊರೋನಾ ಬಗ್ಗೆ ಭಯ ಪಡ್ಬೇಡ್ರಿ. ಆದ್ರೆ ಅಂತರವನ್ನ ಕಾಪಾಡ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ನ ಕಾಪಾಡ್ಬೇಕು, ಮತ್ತೆ ಮಾಸ್ಕ್ ಅನ್ನ ಧರಿಸ್ಬೇಕು. ಅದ್ರ ಜೊತೆಗೆ ಸ್ಯಾನಿಟೇಷನ್ ಮಾಡ್ಕೋಬೇಕು. ಈ 3 ಮಾಡ್ತಾ ಬಂದ್ರೆ ಕೊರೋನಾ ನಮ್ಗೆ ಏನು ತೊಂದರೆ ಮಾಡಲ್ಲ. ಅದು ಸೂಕ್ಷ್ಮಾಣು ಜೀವಿ, ಅದು ಮೈಕ್ರೋಸ್ಕೋಪಿ, ಅದು ಬಹಳ ಕಣ್ಣಿಗೆ ಕಾಣಿಸಲ್ಲ. ನಾವು ದೈತ್ಯಾಕಾರವಾಗಿ ಬೆಳೆದಿರ್ತಕ್ಕಂಥ ನಾವು ಪಳಗಿಸ್ತೀವಿ. ಈ ಬ್ಯಾಕ್ಟೀರಿಯಾನ, ವೈರಸ್ ನ ನಾವು ಪಳಸಕ್ಕಾಗಲ್ಲ. ಸೊ we have to join our hands to reduce or control
ಕೊರೋನಾ 19 ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಇನ್ನೊಂದ್ಸಲ ಹೇಳ್ತಾ, ಇವೆಲ್ಲ ಬಹಳ ಎನ್ರಿಚ್ಡ್ ಪೀಪಲ್ಸ್ ಅಂತ ಏನ್ ಕರಿತೀವಿ, ನೀವು ಸೈನ್ಸ್ ಅಲ್ಲಿ ಬಹಳ ರಿಚ್ ಪೀಪಲ್. ನೀವು ಕೂಡ ನಮ್ಗೆ ಕೆಲವೊಂದು ಕ್ವಶನ್ ಕೇಳ್ಬೋದು, ಆನ್ಸರ್ ನೀವು ನಮ್ಗೆ ಹೇಳ್ಕೊಡ್ಬೋದು. ಎಲ್ಲಾ ಗೊತ್ತಿದೆ ಅಂತ ನಾವ್ ಹೇಳಲ್ಲ. ಗೊತ್ತಿಲ್ಲ ಅಂದ್ರೆ ದಿನೇಶ್ ಸರ್ ಹತ್ರನ ಕೇಳ್ಬಿಟ್ಟು ನಾವು ನಿಮ್ಗೆ ಇನ್ಫಾರ್ಮೇಶನ್ ಮಾಡ್ತೀವಿ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಸೊ ನೋಟ್ಸ್ ಸಿಗುತ್ತೆ, ಪಾಠ ಚೆನ್ನಾಗಿರುತ್ತೆ. ಮೇಡಮ್ ಕೂಡ ಎನ್ವೈರನ್ಮೆಂಟಲ್ ಸೈನ್ಸ್, ನಾನು ಕೂಡ ಎನ್ವೈರನ್ಮೆಂಟಲ್ ಸೈನ್ಸ್. ಸೊ ದಿನೇಶ್ ಸರ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಮ್ಗೆ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ನಾನು ಧೈರ್ಯವಾಗಿ ಇದೇ ತಟ್ಟುಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಡೋಂಟ್ ಬಾದರ್ ಅಬೌಟ್ ದಿಸ್, ಬಿ ಹ್ಯಾಪಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇದನ್ನ ಈ ಆಪ್ ನ ಇದ್ ಮಾಡ್ಕೋಬೇಕಲ್ಲ. ಹಾಗೆ ಹೋಯ್ತು ಮೇಡಮ್, ಅದನ್ನ ಹಾಗೆ ಹೋಯ್ತಲ್ಲ ಲಾಕ್ ಮಾಡ್ಬಿಟ್ಟು ನಾವೇ ಮಾಡಿದ್ವಿ, ಅದು ಮಾಡಿದ್ವಿ. 75 ಜನ ಬಂದಾರ. ಮಾಡಿದ್ರ ಮಾಡಿ